ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಕಾಂಗ್ರೆಸ್ನ ಸಂಸದರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ. ನಾಯಕತ್ವ ಬದಲಾವಣೆಯ ಚರ್ಚೆಯಿಂದ ದೂರ ಉಳಿದಿದ್ದಾರೆ. ಸಿದ್ದರಾಮಯ್ಯ ಡಿಸಿಎಂ ಯಾರ ಪರವೂ ಕಾಣಿಸಿಕೊಳ್ತಾ ಇಲ್ಲ. ಸಂಸದರು ಸಿದ್ದರಾಮಯ್ಯ ಅವರ ಪರವೂ ಬ್ಯಾಟ್ ಬೀಸ್ತಾ ಇಲ್ಲ, ಡಿಕೆ ಶಿವಕುಮಾರ್ ಅವರ ಪರವೂ ಬ್ಯಾಟ್ ಬೀಸ್ತಾ ಇಲ್ಲ. ಎಲ್ಲ 9 ಮಂದಿ ಸಂಸದರು ಕೂಡ ಕಾಂಗ್ರೆಸ್ನ ಸಂಸದರು ಈ ಬಾರಿ ಮೊದಲ ಬಾರಿಗೆ ಲೋಕಸಭೆಯನ್ನ ಪ್ರವೇಶ ಮಾಡಿದರು. ರಾಜ್ಯ ರಾಜಕೀಯ ಗೊಂದಲಗಳಿಂದ ಕಾಂಗ್ರೆಸ್ನ ಸಂಸದರು ದೂರ ಉಳಿದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಎಲ್ಲರೂ ಕೂಡ ಮೊದಲ ಬಾರಿ ಸಂಸದರಾಗಿರೋರು, ಬಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಯಾವ ರೀತಿ ಇದೆ ಅಂತಂದ್ರೆ ಯಾರಾದ್ರೂ ಒಬ್ಬರ ಸೈಡ್ ತೆಗೆದುಕೊಳ್ಳೇಬೇಕು ಅನ್ನುವಂತಹ ಸಿಚುವೇಶನ್, ಅಥವಾ ಆ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಬೇಕು. ಬಟ್ ಸಂಸದರು ಯಾರೂ ಕೂಡ ಇದುವರೆಗೂ ಆ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ಹೋಗಿಲ್ಲ. ಈ ಅಂತರ ಯಾಕೆ ಅಂತ ಹೇಳಿ? ಖಂಡಿತವಾಗಿ ವಿದ್ಯಾಶ್ರೀ, ರಾಜ್ಯದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅನೇಕ ಶಾಸಕರುಗಳು ದೆಹಲಿ ಭೇಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವೊಬ್ಬ ಸಂಸದರು ಕೂಡ, ಅಂದ್ರೆ ರಾಜ್ಯದಿಂದ ಮೊದಲ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ 9 ಮಂದಿ ಸಂಸದರು ಕೂಡ ಈ ಬೆಳವಣಿಗೆಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಪರವಾಗ್ಲಿ ಡಿಸಿಎಂ ವಿರುದ್ಧವಾಗ್ಲಿ ಹೇಳಿಕೆಗಳನ್ನಾಗ್ಲಿ ಅವ್ರ ಪರವಾಗಿ ಲಾಬಿಯನ್ನು ಕೂಡ ಮಾಡ್ತಾ ಇಲ್ಲ. ಪ್ರಮುಖ ಕಾರಣ ಅಂದ್ರೆ ಸಿಎಂ ಪರವಾದಂತ ಹೇಳಿಕೆಗಳನ್ನ, ಅಂದ್ರೆ ಅವರೇ ಮುಂದುವರಿಲಿ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರೆ ಡಿಸಿಎಂ ಅವರು ಬೇಜಾರ್ ಮಾಡ್ಕೊಳ್ತಾರೆ ಅಂತಕ್ಕಂಥ ಆತಂಕ ಇದೆ. ಒಂದ್ ವೇಳೆ ಏನಾದ್ರೂ ಸಿಎಂ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರೆ ಸಿಎಂ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯ ರಾಜ್ಯದ ರಾಜಕೀಯ ವಿಚಾರಗಳನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಸಂಸದರು ಬಂದಿದ್ದಾರೆ. ಹಾಗಾಗಿ ಸದ್ಯ ರಾಜ್ಯದಿಂದ ಅಂತರವನ್ನ ಕಾಯ್ದುಕೊಂಡು, ಅಂದ್ರೆ ರಾಜ್ಯದ ರಾಜಕೀಯ ಚಟುವಟಿಕೆಗಳಿಂದ ಕಾಂಗ್ರೆಸ್ನ 9 ಮಂದಿ ಸಂಸದರು ಕೂಡ ಅಂತರವನ್ನ ಕಾಯ್ದುಕೊಳ್ಳೋದ್ರ ಮುಖಾಂತರ ರಾಜ್ಯದ ವಿಚಾರದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ವರಿಷ್ಠರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಯಾರ ಪರವಾಗ್ಲಿ ಯಾರ ವಿರುದ್ಧವಾಗ್ಲಿ ಲಾಬಿಯನ್ನಾಗ್ಲಿ ಹೇಳಿಕೆಗಳನ್ನಾಗ್ಲಿ ನೀಡೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು, ಈವರೆಗೂ ಕೂಡ ದೆಹಲಿಗೆ ತೆರಳಿದಂತ ಶಾಸಕರನ್ನ ಅಥವಾ ಸಿಎಂ ಡಿಸಿಎಂ ತೆರಳಿದಂತ ಸಂದರ್ಭದಲ್ಲೂ ಕೂಡ ರಾಜಕೀಯ ವಿಚಾರಗಳ ಕುರಿತಂತೆ ಚರ್ಚೆಯನ್ನು ಮಾಡದೆ ಹೇಳಿಕೆಗಳನ್ನು ಕೂಡ ನೀಡದೇನೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯಕ್ಕೆ ನಾವು ಸಂಸದರಾಗಿದ್ದೀವಿ, ರಾಜ್ಯದ ವಿಚಾರ ಕುರಿತಂತೆ ಅಂದ್ರೆ ತಾವು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಿಗೆ ಅಷ್ಟೇ ಗಮನವನ್ನು ಹರಿಸಿದ್ದು, ರಾಜಕೀಯ ಚರ್ಚೆಗಳಿಂದ ವಿವಾದಗಳಿಂದ ಅಂತರವನ್ನ ಕಾಯ್ದುಕೊಂಡು ಜಾಣ್ಮೆಯ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸದ್ಯ ಹೈಕಮಾಂಡ್ ನಾಯಕರು ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿದ ನಂತರ ನಾವು ಸಿಎಂ ಮತ್ತೆ ಡಿಸಿಎಂ ಅವರನ್ನ ಭೇಟಿ ಮಾಡೋಣ, ರಾಜ್ಯದ ಅಭಿವೃದ್ಧಿ ವಿಚಾರದ ಜೊತೆಗೆ ಕೇಂದ್ರದಿಂದ ಯಾವ್ದಾದ್ರು ಅನುದಾನ ತರ್ತಕ್ಕಂಥ ವಿಚಾರದಲ್ಲಿ ಗಮನ ಹರಿಸೋದ್ರ ಜೊತೆಗೆ ತಾವು ಪ್ರತಿನಿಧಿಸುವ ಲೋಕಸಭಾ ಚುನಾವಣೆಯ ಅಭಿವೃದ್ಧಿ ವಿಚಾರ ಕುರಿತಂತೆ ಈ ಗೊಂದಲಗಳೆಲ್ಲ ಮುಗಿದ ನಂತರ ಡಿಸಿಎಂ ಮತ್ತೆ ಸಿಎಂ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು, ಸದ್ಯದ ಗೊಂದಲ ಮತ್ತೆ ಭಿನ್ನಾಭಿಪ್ರಾಯಗಳಿಂದ ಅಂತರವನ್ನ ಕಾಯ್ದುಕೊಂಡು ಜಾಣ್ಮೆಯ ನಡೆಯನ್ನ ಈಗ ರಾಜ್ಯದ 9 ಮಂದಿ ಕಾಂಗ್ರೆಸ್ ಸಂಸದರು ಕೂಡ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.